ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ಅಸೆಸ್ಮೆಂಟ್ ಕುರಿತು ವಿಡಿಯೋವನ್ನು ನೋಡೋಣ. ಸೊ ಇಲ್ಲಿ 1ರಿಂದ 5ನೇ ತರಗತಿಗೆ ನಾವು ಮೌಲ್ಯಮಾಪನ ಮಾಡಿದಾಗ ಅಂದರೆ FA1, FA2, SA1, FA3, FA4, SA2. ಸೊ ಈ ಮೌಲ್ಯಮಾಪನವನ್ನು ಮಾಡಿದ ನಂತರ ಯಾವ ರೀತಿ ಮಕ್ಕಳ ಪಡೆದ ಅಂಕಗಳನ್ನು ದಾಖಲೀಕರಣ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ನಾವು ನೇಮ್ ಆಫ್ ದ ಕ್ಲಾಸ್ ಟೀಚರ್ ಅಂದರೆ ತರಗತಿಯ ಶಿಕ್ಷಕಿಯ ಹೆಸರನ್ನು ಬರೀಬೇಕಾಗುತ್ತೆ ಇಲ್ಲಿ ಈ ಕಾಲಮಲ್ಲಿ. ನಂತರ ತರಗತಿಯನ್ನು ಬರೀಬೇಕಾಗುತ್ತೆ. ಮುಂದೆ ಯಾವ ರೀತಿ ಕಾಲಮ್ಗಳಿವೆ ಅಂತ ಪರಿಚಯ ಮಾಡುತ್ತಾ ಕಾಲಮ್ಗಳ ನೋಡೋಣ ಅಂತ. ಫಸ್ಟ್ ಕಾಲಮಲ್ಲಿ ಕಾಣ್ಬೋದು ಸೀರಿಯಲ್ ನಂಬರ್ ಇದೆ, ನೆಕ್ಸ್ಟ್ ರೋಲ್ ನಂಬರ್, ಮುಂದಿನದು ನೇಮ್ ಆಫ್ ದ ಸ್ಟೂಡೆಂಟ್ ಅಂದಾಗ ವಿದ್ಯಾರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಕಾಸ್ಟು, ಸ್ಯಾಟ್ಸ್ ನಂಬರು, ಅಡ್ಮಿಷನ್ ನಂಬರು, ಈ ಥರ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ ಈ ಕಾಲಮಲ್ಲಿ. ಮುಂದಿನದ್ದು ಸ್ಕೂಲ್ ವರ್ಕಿಂಗ್ ಡೇಸ್, ಶಾಲೆ ನಡೆದ ದಿನಗಳನ್ನು ನಮೂದಿಸಬೇಕಾಗುತ್ತೆ ಇಲ್ಲಿ. ಸೆಮ್ 1, ಸೆಮ್ 2ಗೆ ಇಲ್ಲಿ ಅದೇ ರೀತಿ ಎಷ್ಟು ದಿನ ಮಗು ಹಾಜರಾಗಿದೆ ಅಂತ ನೋಡಿಕೊಂಡು ಇಲ್ಲಿ ಸೆಮ್ 1, ಸೆಮ್ 2ಗೆ ನಮೂದಿಸಬೇಕಾಗತ್ತೆ. ನಂತರ ಇಲ್ಲಿ FA1, FA2, SA1 ಒಟ್ಟು, ನಂತರ ಮತ್ತೆ FA3, FA4, SA2. ಸೊ ಈ ಥರ ನಾವೆಲ್ಲ ಕಾಲಮನ್ನು ಪಡೆದ ಅಂಕವನ್ನು ತುಂಬಬೇಕಾಗುತ್ತೆ. ಸೊ ಇಲ್ಲಿ ಗರಿಷ್ಠ 15ಕ್ಕೆ ನಾವು ಕನ್ವರ್ಟ್ ಮಾಡಿ ತುಂಬಬೇಕಾಗುತ್ತೆ. ಸೊ ಅಂಕಗಳು ಮತ್ತು ಶ್ರೇಣಿ ಇದೆ ಪ್ರತಿಯೊಂದು ವಿಷಯಕ್ಕೂ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, EVS ಮತ್ತು ಟೋಟಲ್. ಸೊ ಈ ರೀತಿ ಒಂದು ಮಗುಗೆ ಇಷ್ಟೆಲ್ಲ ಕಾಲಮ್ಸ್ ಬರುತ್ತೆ. ಸೊ ಫಸ್ಟ್ ಸೆಮ್ದು 50 ಮಾರ್ಕ್ಸಿಗೆ ಆ್ಯಗ್ರಿಗೇಟು, ನೆಕ್ಸ್ಟು 50% ಆ್ಯಗ್ರಿಗೇಟನ್ನು ತೆಗಿಬೇಕು. ನಂತರ ಟೋಟಲ್ ಗ್ರ್ಯಾಂಡ್ ಟೋಟಲ್ ಬಂದಾಗ 100ಕ್ಕೆ ನಾವು ಕನ್ವರ್ಟ್ ಮಾಡಿ ಅಂಕಗಳನ್ನು ಮತ್ತು ಶ್ರೇಣಿಗಳನ್ನು ನೀಡಬೇಕಾಗುತ್ತೆ. ಇದು ಪಾರ್ಟ್ ಎಗೆ. ಸೊ ಅದೇ ರೀತಿ ಪಾರ್ಟ್ ಬಿಯಲ್ಲಿ, ಪಾರ್ಟ್ ಬಿ ಅಂದಾಗ ಇಲ್ಲಿ ದೈಹಿಕ ಶಿಕ್ಷಣ ಬರುತ್ತೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬರುತ್ತೆ, ಸಂಗೀತ ಮತ್ತು ನೃತ್ಯ ಬರುತ್ತೆ, ಸಾಮಾಜಿಕ ಅಂದರೆ SUPW ಬರುತ್ತೆ. ನಂತರ ಮೌಲ್ಯಗಳ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗುತ್ತೆ. ನಂತರ ರಿಸಲ್ಟನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿ ಕಾಲಮ್ಸ್ ಬರುತ್ತೆ. ಇದು ಸೆಮ್ 1, ಸೆಮ್ 2ಗೆ ಇರುವಂತಹ ಕಾಲಮ್. ಸೊ ಸೆಮ್ 1ದು ಇಲ್ಲಿ ನಮೂದಿಸಬೇಕಾಗುತ್ತೆ, ಸೆಮ್ 2ದು ನಮೂದಿಸಬೇಕಾಗುತ್ತೆ. ಇದು ವೈಯಕ್ತಿಕ ದಾಖಲೆ ಇಡುವಂತಹ ರಿಜಿಸ್ಟರು. ನಿಮ್ಗೆ ಬೇಕಾದಲ್ಲಿ ಫೋನ್ ನಂಬರ್ ಇದೆ ಕೆಳಗಡೆ, ಆ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ಸನ್ನು ತರಿಸ್ಕೋಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.